ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಗುರ್ಲಾಪುರದಲ್ಲಿ ರೈತರಿಂದ ವಿಭಿನ್ನ ರೀತಿಯ ಪ್ರತಿಭಟನೆ. ಮೈಗೆ ಬಣ್ಣ ಬಳಿದುಕೊಂಡು ಬೆನ್ನಿಗೆ ಕಬ್ಬಿನ ಪೇಂಟ್, ಹೊಟ್ಟೆ ಮೇಲೆ ರೇಟ್, ಬೆಂಬಲ ಬೆಲೆ 3,500 ರೂಪಾಯಿ ಕೊಡುವಂತೆ ಚಿತ್ರಗಳನ್ನು ಬಿಡಿಸಿಕೊಂಡು ಬಂದು ಹೋರಾಟ. ಏಳನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಪ್ರತಿ ಟನ್ಗೆ 3,500 ರೂಪಾಯಿ ಕೊಡುವಂತೆ ಆಗ್ರಹ. ಗುರ್ಲಾಪುರ್ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಯಲ್ಲೇ ಪ್ರತಿಭಟನೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರಿಂದಲೂ ಸಾಥ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿಯುತ್ತಾ ಸರ್ಕಾರ. ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರ್ ಕ್ರಾಸ್ಗೆ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. ಸಚಿವರು ಏನು ಭರವಸೆ ಕೊಡ್ತಾರೆ ಅನ್ನೋದು ಕುತೂಹಲ. ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನರಿಗೆ ಕೆಎಂಎಫ್ ಶಾಕ್. ನಂದಿನಿ ತುಪ್ಪದ ದರ ಕೆಜಿಗೆ ಬರೋಬ್ಬರಿ 90 ರೂಪಾಯಿ ಏರಿಕೆ. 610 ರೂಪಾಯಿಯಿಂದ 700 ರೂಪಾಯಿಗೆ ಏರಿಕೆಯಾದ ತುಪ್ಪದ ಬೆಲೆ. ಇಂದಿನಿಂದಲೇ ನೂತನ ದರ ಜಾರಿ. ನಮ್ಮ ಮೆಟ್ರೋದಲ್ಲಿ ಕೈಕೊಟ್ಟ ಸ್ಮಾರ್ಟ್ ಟಿಕೆಟ್ ಮಷಿನ್ಗಳು. ಅಳವಡಿಕೆ ಮಾಡಿದ 2 ತಿಂಗಳಲ್ಲಿ ಕೆಲಸ ಮಾಡದೆ ಸುಸ್ತು ಹೊಡೆದ ಯಂತ್ರಗಳು. ಟಿನ್ ಫ್ಯಾಕ್ಟರಿ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದಲ್ಲಿ ನಡೆಸುತ್ತಿದ್ದ ಪ್ರಾಯೋಗಿಕ ಟಿಕೆಟ್ ವಿತರಣೆ ಫೇಲ್. ಪ್ರತಿ ವರ್ಷ 5% ದರ ಏರಿಕೆಗೆ ನಮ್ಮ ಮೆಟ್ರೋ ನಿರ್ಧಾರ. ಫೆಬ್ರವರಿಯಿಂದ ಮತ್ತಷ್ಟು ದುಬಾರಿ ಪ್ರಯಾಣ. ಅವೈಜ್ಞಾನಿಕ ಕ್ರಮ ಅಂತ ಧ್ವನಿ ಎತ್ತಿದ ಸಂಸದ ತೇಜಸ್ವಿ ಸೂರ್ಯ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ. ಸಿದ್ದರಾಮಯ್ಯ ಆಪ್ತ ಬಳಗದಿಂದ ತೆರೆಮರೆಯಲ್ಲಿ ಸಿದ್ಧತೆ ಎಂಬ ಗುಸುಗುಸು. ಇದೇ ತಿಂಗಳು ಪೂರ್ವಭಾವಿ ಸಭೆ ನಡೆಸಿ ರೂಪುರೇಷೆ ಸಿದ್ಧಪಡಿಸಲು ಸಜ್ಜಾದ ಬೆಂಬಲಿಗರ ಪಡೆ. ರಾಜ್ಯದಲ್ಲಿ ಮುಂದುವರಿದ ನವೆಂಬರ್ ಕ್ರಾಂತಿಯ ಸದ್ದು. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ರಣತಂತ್ರ. ಶಾಸಕರ ಒಕ್ಕೊರಲೆಗೆ ಬಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲು ಡಿಕೆ ಶಿವಕುಮಾರಿಂದಲೂ ಪ್ರತಿತಂತ್ರ. ಹೈಕಮಾಂಡ್ ಮೇಲೆ ನಂಬಿಕೆ. ರಾಜ್ಯದಲ್ಲಿ ಕುರ್ಚಿಯ ಕಿಚ್ಚು. ದೆಹಲಿಗೆ ಹಾರ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ನಿಗದಿತ ನವೆಂಬರ್ 11ಕ್ಕೂ ಮೊದಲೇ ಡಿಕೆಶಿ ದೆಹಲಿಯ ಯಾತ್ರೆ. ಕುತೂಹಲ ಮೂಡಿಸಿದ ಸಿಎಂ ಸ್ಥಾನದ ಆಕಾಂಕ್ಷಿಯ ನಡೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿವಾದ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಎಜಿ ಕಚೇರಿಯಲ್ಲಿ ನಡೆಯಲಿದೆ ಮಹತ್ವದ ಶಾಂತಿ ಸಭೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಸಂಘಟನೆ ಮುಖಂಡರು ಭಾಗಿ. ಕಸ ಎಸೆಯೋ ಅಭಿಯಾನಕ್ಕೆ ಪೌರ ಕಾರ್ಮಿಕರ ವಿರೋಧ. ರೆಗ್ಯುಲರ್ ಕೆಲಸ ಜೊತೆಗೆ ಮನೆಗಳ ಮುಂದೆ ಕಸ ಎಸೆದು ಮತ್ತೆ ಕ್ಲೀನ್ ಮಾಡೋ ಹೆಚ್ಚುವರಿ ಕೆಲಸ. ವಾಗ್ವಾದ, ಜಗಳಗಳು ಆಗ್ತಾ ಇದ್ದಾವೆ. ಇದನ್ನ ನಿಲ್ಲಿಸಬೇಕು ಅಂತ ಒತ್ತಾಯ. ಗೂಫಿಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. 2-3 ದಿವಸಗಳಿಂದ ನನ್ನ ನೋಡಿ ಬೊಗಳೋಕೆ ಶುರು ಮಾಡಿತ್ತು. ಲಿಫ್ಟ್ ಒಳಗೆ ಬರೋದಕ್ಕೆ ಹಠ ಮಾಡಿದ್ದಕ್ಕೆ ಎತ್ತಿ ಒಗೆದೆ. ಲಿಫ್ಟ್ನಲ್ಲಿ ಶ್ವಾನ ಕೊಂದ ಆರೋಪಿ ಪುಷ್ಪಲತಾ ಪೊಲೀಸರಿಗೆ ಹೇಳಿಕೆ. ಸುಬ್ರಹ್ಮಣ್ಯ ನಗರದ ಸುಪ್ರಿಯಾ ಸಾವಿನ ಹಿಂದೆ ಹಲವು ಅನುಮಾನಗಳ ಹುತ್ತ. ಸಾವಿಗೂ ಮುನ್ನ ಬೈಕ್ ರೈಡಿಂಗ್. ಈವರೆಗೆ ದೂರು ನೀಡದ ಪೋಷಕರ ನಡೆ ಬಗ್ಗೆಯೂ ಅನುಮಾನ. ಬಿಹಾರದಲ್ಲಿ ಬಹಿರಂಗ ಪ್ರಚಾರ ಅಂತ್ಯ. ಇಂದಿನಿಂದ ಮನೆ ಮನೆ ಪ್ರಚಾರ. 121 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್. ಗೆದ್ದವರಿಗೆ ಅಧಿಕಾರ. ದಕ್ಷಿಣ ಮತ್ತು ಮಧ್ಯ ಬಿಹಾರದ ಈ ಪ್ರದೇಶವೇ ಮಹಾಗಠಬಂಧನ್ಗೆ ನಿರ್ಣಾಯಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.